ನಾನು ಹಿಂದಿನ ವಿಡಿಯೋದಲ್ಲಿ ದೀಪೋತ್ಸವ ಆದ್ಮೇಲೆ ಹಸಿ ಕರ್ಗ ಇರುತ್ತೆ ಅಂತ ಹೇಳಿದೆ. ಆದ್ರೆ ಹಸಿ ಕರ್ಗಕ್ಕೆ ಮುಂಚೆ ಯಾವ್ದೆಲ್ಲ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಅದನ್ನ ತಿಳಿಸ್ಕೊಡ್ತೀನಿ. ಹಸಿ ಕರ್ಗ ಆಗೋಕ್ ಮುಂಚೆ ಧರ್ಮರಾಯ ಸ್ವಾಮಿ ಟೆಂಪಲ್ ಅಲ್ಲಿ ಪೂಜೆನ ಸಲ್ಲಿಸಿ ದೇವರ ಬಾಗ್ಲಿಗೆಲ್ಲ ಅರ್ಶನ ಹಚ್ಬಿಟ್ಟು ಸಂಪಿಗೆ ಕಟ್ಟೆಗೆ ಹೋಗ್ತಾರೆ. ಸಂಪಿಗೆ ಕಟ್ಟೆಯಲ್ಲಿ ಹೋಗಿ ದೇವರನ್ನ ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆಯನ್ನ ಸಲ್ಲಿಸ್ತಾರೆ. ಪೂಜೆನ ಮುಗಿಸಿ ದೇವರನ್ನ ಎತ್ಕೊಳ್ಳೋಕೆ ರೆಡಿ ಆಗ್ತಿರ್ತಾರೆ. ಇನ್ನೊಂದ್ ಕಡೆ ಅಲ್ಗ ಸೇವೆ ಮಾಡೋ ಅಂತ ವೀರಕುಮಾರರು ಕತ್ತಿನ ಎತ್ತಿ ಪೂಜೆ ಸಲ್ಲಿಸಿ ಅವರ ಕೈಗೆ ಕಂಕಣನ ಕಟ್ತಾರೆ. ಕಂಕಣ ಕಟ್ಟಾದ್ಮೇಲೆ ಅರ್ಶನ ಮೈಗೆ ಪೂರ್ತಿ ಹಚ್ಚುತ್ತಾರೆ. ಹಚ್ಚ ಆಗಿ ಅವರು ದೇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಸ್ವಾಮಿಗಳು ಯಾವಾಗ ತಾಯಿನ ಮಡ್ಲಲ್ಲಿ ಇಟ್ಕೊಂಡ್ ಕರ್ಕೊಂಡ್ ಬರ್ತಾರೋ ಆಗ ವೀರಕುಮಾರರು ಅಲ್ಗ ಸೇವೆನ ಸ್ಟಾರ್ಟ್ ಮಾಡ್ತಾರೆ. ನಂತರ ಸ್ವಾಮಿಗಳು ತಾಯಿನ ಮಡ್ಲಲ್ಲಿ ಇಟ್ಕೊಂಡು ಲಾಲಿ ಆಡ್ಕೊಂಡು ಊರ್ ಸುತ್ತಕ್ ಹೋಗ್ತಾರೆ. ಫಸ್ಟ್ ಹೋಗೋದ್ ಬಂದ್ಬಿಟ್ಟು 7 ಸುತ್ತಿನ ಕೋಟೆಗೆ ಹೋಗ್ತಾರೆ. 7 ಸುತ್ತಿನ ಕೋಟೆಯಲ್ಲಿ ಪೂಜೆ ಮುಗಿಸಿ ಅಲ್ಲಿಂದ ಬರದೆ ಧರ್ಮರಾಯ ಸ್ವಾಮಿ ಟೆಂಪಲ್ಗೆ. ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಬಂದು ಅಲ್ಲಿ ದೇವರನ್ನ ಇಡ್ತಾರೆ. ಧರ್ಮರಾಯ ಸ್ವಾಮಿ ಟೆಂಪಲ್ ಅಲ್ಲಿ ದೇವ್ರನ್ನ ಸ್ಥಾಪಿಸಿ ಪೂಜೆಯನ್ನ ಸಲ್ಲಿಸ್ತಾರೆ. ನೆಕ್ಸ್ಟ್ ದಿನ ಪೊಂಗಲ್ ಸೇವೆ ಮತ್ತೆ ಕರ್ಪೂರ ಸೇವೆ ನಡೆಯುತ್ತೆ. ಅದೇ ದಿನ ನೈಟ್ ಅಲ್ಲಿ ಹೂವಿನ ಕರ್ಗ ಆಗುತ್ತೆ. ಈಗ ಹೂವಿನ ಕರ್ಗ ಬಗ್ಗೆ ತಿಳ್ಕೊಳ್ಳೋಣ. ಹೂವಿನ ಕರ್ಗ ಅಂದ್ರೆ ಏನಂತ ಅರ್ಥ ಅಂದ್ರೆ, ಧರ್ಮರಾಯ ಸ್ವಾಮಿ ಟೆಂಪಲ್ ಅಲ್ಲಿ ಆಲ್ರೆಡಿ ದೇವ್ರನ್ನ ಸ್ಥಾಪನೆ ಮಾಡಿರ್ತಾರೆ. ಈಗ ಆ ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಊರ್ ಸುತ್ತೋದು. ಎಂತಕ್ಕಂದ್ರೆ ಇಡೀ ಊರ್ಗೆ ಒಳ್ಳೇದ್ ಮಾಡ್ಲಿ ಅಂತ. ಈ ಸಮಯದಲ್ಲಿ ಅಲ್ಗ ಸೇವೆ ಮಾಡೋರು ಬರ್ತಾ ದೊಡ್ಡವರ ಆಶೀರ್ವಾದನ ತಗೊಂಡು ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಗ ಸೇವೆನ ಸಲ್ಲಿಸ್ತಾರೆ. ಅಲ್ಗ ಸೇವೆ ಸಲ್ಲಿಸ್ತಿದ್ದಾರೆ ಅಂದ್ರೆ ತಾಯಿ ಬರ್ತಿದ್ದಾರೆ ಅಂತಾನೆ ಅರ್ಥ. ಸೊ ಸ್ವಾಮಿಗಳು ದೇವ್ರನ್ನ ತಲೆ ಮೇಲೆ ಹೊತ್ತಿ ಬರ್ಬೇಕಾದಾಗ ದೇವಸ್ಥಾನದಿಂದ ಕುತ್ಕೊಂಡ್ ಬರ್ತಾರೆ. ನಿಂತ್ಕೊಂಡ್ ಬರೋದಿಲ್ಲ, ಕುತ್ಕೊಂಡ್ ಬರ್ತಾರೆ. ಕುತ್ಕೊಂಡ್ ಬಂದು ದೇವಸ್ಥಾನನ ಒಂದು 3 ರೌಂಡ್ನ ಸುತ್ತ ಆದ್ಮೇಲೆ ಊರ್ ಸುತ್ತಕ್ಕೆ ಹೋಗ್ತಾರೆ. ಸ್ವಾಮಿಗಳು ತಾಯಿನ ತಲೆ ಮೇಲೆ ಇಟ್ಕೊಂಡು ಇಡೀ ಬೆಂಗಳೂರ್ನ ಸುತ್ತಾರೆ. ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅನ್ನೋದು. ಮತ್ತೆ ಇಲ್ಲಿ ಜಾತಿ ಮತ ಯಾವ್ದು ನೋಡ್ತೀರಾ, ದರ್ಗಾ ಕೂಡ ಹೋಗ್ಬಿಟ್ಟು ಬರ್ತಾರೆ. ತುಂಬಾ ವರ್ಷದಿಂದ ನಡೀತಾ ಬಂದಿದೆ. ಸೊ ಎಲ್ಲಾ ಮುಗಿಸಿ ತಾಯಿನ ರಿಟರ್ನ್ ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಎತ್ಕೊಂಡ್ ಬಂದು ಪೂಜೆನ ಸಲ್ಲಿಸ್ತಾರೆ. ಕುಮಾರರು ಕೊನೆಗೆ ಒಂದ್ಸತಿ ಅಲ್ಗ ಸೇವೆಯನ್ನ ಸಲ್ಲಿಸಿ ಮನೆಗೆ ಹೊರಡ್ತಾರೆ. ಮನೆಗೆ ಹೊರಟಾಗ ಅವರಿಗೆ ದೃಷ್ಟಿಯನ್ನ ತೆಗೆದು ಅವ್ರ ಕೈಯಲ್ಲಿರೋ ಕಂಕಣನ ತೆಗೆದು ಗಿಡನೋ ಮರನೋ ಯಾವ್ದಕ್ಕಾದ್ರೂ ಒಂದ್ ಕಡೆ ಇಟ್ಬಿಡ್ತಾರೆ. ಇಲ್ಲಿಗೆ ಕರ್ಗ ಮುಗ್ದಿಲ್ಲ. ಸೊ ನೆಕ್ಸ್ಟ್ ದಿನ ಇನ್ನೊಂದು ಇವೆಂಟ್ ನ ನಡೆಸ್ತಾರೆ. ಆ ಇವೆಂಟ್ ನ ಮುಗಿದ ನಂತರ ಇನಿಷಿಯಲಿ ಏನ್ ಕುಡಿ ಮರ ನೆಟ್ಟಿರ್ತಾರೆ ಅದನ್ನ ನೆಕ್ಸ್ಟ್ ದಿನ ತೆಗ್ದ್ಬಿಡ್ತಾರೆ. ಸೊ ಅದನ್ನ ತೆಗ್ದ್ರು ಅಂತ ಅಂದ್ರೆ ಕರ್ಗೋ ಮಹೋತ್ಸವ ಮುಗೀತು ಅಂತ ಅರ್ಥ. ಸೊ ನನಗೆ ಏನೇನ್ ಗೊತ್ತಿತ್ತು ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನಾನು ಹೇಳ್ತಿರೋ ಕತೆ ಮುಗೀತು. ಧನ್ಯವಾದಗಳು.